ಎಲ್ರಿಗೂ ನಮಸ್ಕಾರ. ನಾನು ರೇವಣಸಿದ್ದಪ್ಪ ಹುಬ್ಬಳ್ಳಿ. ಇವತ್ತು ತಾರೀಖು 6 ಮೇ 2024. ಇನ್ನೇನು ಕೇವಲ 24 ಗಂಟೆಗಳು ಉಳಿದಿವೆ. ಭಾರತದ ಪ್ರಜಾಪ್ರಭುತ್ವದ ಮಹಾಹಬ್ಬ ಲೋಕಸಭಾ ಚುನಾವಣೆಯ ಮತದಾನ ಮಾಡುವ ಸಮಯ ಇನ್ನೂ 24 ಗಂಟೆ ಮಾತ್ರ ಉಳಿದಿದೆ. ಮುಂಬರುವ 24 ಗಂಟೆಗಳಲ್ಲಿ ನಾವು ಈ ದೇಶದ ಭವಿಷ್ಯವನ್ನು ಮುಂದಿನ 5 ವರ್ಷಗಳವರೆಗೆ ಯಾರ ಕೈಯಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿ ಮತದಾನ ಮಾಡುವ ಸಮಯ. ನಾನು ಇವತ್ತು ಈ ಮೊದಲು ಯಾವಾಗಲೂ ನಾನು ವಿಡಿಯೋ ಮಾಡುವಾಗ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ. ಇವತ್ತು ಮುಂಜಾನೆ ವಾಕ್ ಬಂದಿದ್ದೀನಿ, ಅಲ್ಲಿ ಮಾಡ್ತಾಯಿದ್ದೀನಿ. ಕುಸುಗಲ್ ರಸ್ತೆ, ಈ ಸಂಸ್ಕಾರ ಸ್ಕೂಲ್ ಪಕ್ಕದ ರಸ್ತೆಯಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಹೇಳಿಕೊಂತೀನಿ ಅಂದರೆ, ಈ ದೇಶವನ್ನು ಕಳೆದ 10 ವರ್ಷಗಳಿಂದ ಆಳಿದ ಮೋದಿಜಿಯವರ ನೇತೃತ್ವದ BJP ಸರ್ಕಾರ ಮಾಡಿರುವ ಅಧ್ವಾನಗಳಿಂದ ದೇಶದ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಕೃಷಿ ಕ್ಷೇತ್ರ ಎಲ್ಲ ರಂಗಗಳಲ್ಲಿಯೂ ಬಹಳಷ್ಟು ನಷ್ಟವನ್ನು ಅನುಭವಿಸಿದೆ. ಅಷ್ಟೇ ಅಲ್ಲ, BJPಯವರು ಕಳೆದ 10 ವರ್ಷಗಳಲ್ಲಿ ತಾವು ಮಾಡಿದ ಸಾಧನೆಗಳ ಮೇಲೆ ಮತ ಕೇಳದೆ ಹಿಂದೂ ಮುಸ್ಲಿಂ ಹೆಸರಲ್ಲಿ, ರಾಮನ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ಅಂದರೆ ಇದು ನಮಗೆಲ್ಲ ನಾಚಿಕೆಗೇಡಿನ ಸಂಗತಿ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಮೋದಿಜಿ ಸರ್ಕಾರ ಈ ದೇಶದ ಮೇಲೆ 155 ಲಕ್ಷ ಕೋಟಿಯಷ್ಟು ಈ ಮೊದಲಿನ ಸಾಲವನ್ನು ಬಿಟ್ಟು ಕೇವಲ 10 ವರ್ಷದಲ್ಲಿ 155 ಲಕ್ಷ ಕೋಟಿಯಷ್ಟು ಹೆಚ್ಚುವರಿ ಸಾಲ, ವಿದೇಶಿ ಸಾಲವನ್ನು ಮಾಡಿ ನಮ್ಮ ತಲೆ ಮೇಲೆ ಕಟ್ಟಿಟ್ಟಿದೆ. ಅವರೇನು ಈ ಸರಿ ಗೆದ್ದರೆ ಇನ್ನೊಂದು 5 ವರ್ಷ ಇರ್ತಾರೆ. ಯಾವತ್ತಾದರೂ ಒಂದು ದಿವಸ ಇನ್ನೊಬ್ಬರು ಬರಲೇಬೇಕಲ್ಲ. ಆದರೆ ಯಾರು ಅಧಿಕಾರಕ್ಕೆ ಬಂದರೂ ಆ ಸಾಲವನ್ನು ತೀರಿಸುವ ಜವಾಬ್ದಾರಿ ಈ ದೇಶದ ಸಾಮಾನ್ಯ ನಾಗರಿಕರಾದ ನಿಮ್ಮದು ಅನ್ನೋದು ನೆನಪಿರಲಿ. ಆದ್ದರಿಂದ ನಾಳಿನ ಮತದಾನಕ್ಕೆ ಮತಗಟ್ಟೆಗೆ ಹೋಗುವ ಮೊದಲು ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ರೈತ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಸಾಮಾಜಿಕ ವ್ಯವಸ್ಥೆಯ ವಿರೋಧಿಗಳು, ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ಅತ್ಯಾಚಾರ, ಬಲಾತ್ಕಾರ, ಕೊಲೆ ಮಾಡುವಂಥವರ ಬೆಂಬಲಿಗರಿಗೆ, ಭ್ರಷ್ಟಾಚಾರಿಗಳಿಗೆ ಮತ ಹಾಕಬಾರ್ದು. ಭವಿಷ್ಯದ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಕರ್ನಾಟಕದ ಇವತ್ತು ನಾಳೆ ನಡೀತಾ ಇರೋದು, ಈ ಮೊದಲು 6ನೇ ತಾರೀಕು 14 ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ. ಈಗ ನಾಳೆ ಇನ್ನು ಉಳಿದ 14 ಮತಕ್ಷೇತ್ರಗಳಲ್ಲಿ
ಮತದಾನ ಆಗ್ತಾಯಿದೆ. ಎಲ್ಲ 14 ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮತದಾರರು ನಾಳೆ ಮುಂಜಾನೆ ಮತದಾನಕ್ಕೆ ಹೋಗುವಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿರುವ ಸಿಲಿಂಡರ್ಗೆ ಒಮ್ಮೆ ಮುಟ್ಟಿ ನಮಸ್ಕರಿಸಿ ಮತದಾನಕ್ಕೆ ಹೋಗಿ ಈ ಭ್ರಷ್ಟರ, ದುರಾಚಾರಿಗಳ, ದುರಂಕಾರಿಗಳ ಅಧಿಕಾರವನ್ನು ಕೊನೆಗಾಣಿಸಬೇಕು. ಭವಿಷ್ಯದ ಉಜ್ವಲ ಭಾರತಕ್ಕಾಗಿ ಇವರನ್ನು ಲೋಕಸಭೆಯಿಂದ ದೂರ ಇಡಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ನಾಳೆ ದಿನ ಎಲ್ಲರೂ ತಪ್ಪದೇ ಮತದಾನ ಮಾಡಿ, ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಬೇಡಿ. ನೀವು ಮತದಾನ ಎಷ್ಟು ಸರಿಯಾಗಿ ಮಾಡ್ತೀರೋ ಅಷ್ಟೊಂದು ಗಟ್ಟಿಯಾದ ಮತ್ತು ದೇಶ ಪ್ರೇಮಿ ಸರ್ಕಾರವನ್ನು ಆರಿಸ್ತಾ ಇರ್ಬೋದು. ಆದ್ದರಿಂದ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು, ಮತಗಟ್ಟೆಗೆ ಹೋಗಬೇಕು ಅಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾಯಿದ್ದೇನೆ. ನಮಸ್ಕಾರ.